ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡ್ತಿದ್ದಾಗ ಅವರ ಮೇಲೆ ಗುಂಡಿನ ದಾಳಿ ನಡೆದಿರೋದು ನಮಗೆಲ್ಲ ಗೊತ್ತೇ ಇದೆ. ಅಮೆರಿಕ ಅಧ್ಯಕ್ಷೀಯ ಅಭ್ಯರ್ಥಿ ಟ್ರಂಪ್ ಮೇಲಿನ ಹತ್ಯಾ ದಾಳಿ ಬೆನ್ನಲ್ಲೇ ಜಗತ್ತಿನ ಬೇರೆ ಬೇರೆ ದೇಶಗಳ ವಿವಿಐಪಿಗಳ ರಕ್ಷಣೆ ಬಗ್ಗೆ ಚರ್ಚೆ ನಡೀತಿದೆ. ಈ ನಡುವೆ ಭಾರತದ ಎಸ್ಪಿಜಿ ಕಾರ್ಯವೈಖರಿ ಬಗ್ಗೆಯೂ ಕೂಡ ಚರ್ಚೆ ನಡೀತಿದೆ. ಈ ಪಡೆ ಒಂದಿಂಚು ತೊಂದರೆಯಾಗದಂತೆ ಪ್ರಧಾನಿ ಮೋದಿಯವರ ಭದ್ರತೆ ನೋಡ್ಕೊಳ್ತಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಹೊಸದಿಗಂತ ದಿನಪತ್ರಿಕೆ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ ದಾಸ್ ಕಾಮತ್. ಭಾನುವಾರ ದಿನ ಇಡೀ ಜಗತ್ತು ಬೆಚ್ಚಿ ಬೀಳುವಂತ ಒಂದು ಘಟನೆ ಅಮೆರಿಕದಲ್ಲಿ ನಡೆಯಿತು. ಅಮೆರಿಕದ ಮಾಜಿ ಅಧ್ಯಕ್ಷ, ಹಾಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ಒಬ್ಬ 20 ವರ್ಷದ ಯುವಕ ತೀರಾ ಹತ್ತಿರದಿಂದ ಗುಂಡನ್ನು ಹಾರಿಸ್ತಾನೆ. ಒಂದು ಗುಂಡು ಡೊನಾಲ್ಡ್ ಟ್ರಂಪ್ ಕಿವಿ ಹತ್ತಿರದಿಂದ ಹಾದು ಹೋಗುತ್ತೆ. ಅದೃಷ್ಟವಶಾತ್ ಟ್ರಂಪ್ ಬಚಾವಾಗ್ತಾರೆ. ಈ ಘಟನೆ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಇವತ್ತು ಚರ್ಚೆಗೆ ಕಾರಣವಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಭದ್ರತೆಯ ಕಾರ್ಯದಕ್ಷತೆ ಮತ್ತು ಕಾರ್ಯಕ್ಷಮತೆ ಮೇಲೆ ಪ್ರಶ್ನೆಯನ್ನೆತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಸೀಕ್ರೆಟ್ ಸರ್ವಿಸಸ್ ಎನ್ನುವಂತ ಒಂದು ಭದ್ರತಾ ಏಜೆನ್ಸಿಯಿಂದ ಭದ್ರತೆಯನ್ನು ನೀಡಲಾಗ್ತಿತ್ತು. ಆದ್ರೆ ಈಗ ಈ ಭದ್ರತೆಯ ಎಷ್ಟು ಪರಿಣಾಮಕಾರಿಯಾಗಿ ಅವರು ನೀಡ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳ ರಕ್ಷಣೆಯಲ್ಲಿ ಈ ಸಂಸ್ಥೆ ವಿಫಲವಾಗಿದೆ ಎನ್ನುವಂತ ಅನೇಕ ಚರ್ಚೆಗಳು, ಆರೋಪಗಳು ವಿಶ್ವದ ವಿವಿಧ ಭಾಗದಲ್ಲಿ ನಾವು ಕೇಳ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಭದ್ರತಾ ವ್ಯವಸ್ಥೆ ಹೇಗಿದೆ, ಭಾರತದ ಭದ್ರತಾ ವ್ಯವಸ್ಥೆ, ಪ್ರಧಾನಮಂತ್ರಿ ಮತ್ತು ಅನೇಕ ಗಣ್ಯರಿಗೆ ನೀಡ್ತಾ ಇರುವಂತಹ ಭದ್ರತಾ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡಬೇಕಾಗಿದೆ. ಮತ್ತು ಭವಿಷ್ಯತ್ತಿನಲ್ಲಿ ಈ ಭದ್ರತೆಗೆ ಬರುವಂತಹ ಸವಾಲುಗಳನ್ನು ಪರಿಗಣಿಸಿ ಈ ಭದ್ರತೆಯನ್ನು ಇನ್ನಷ್ಟು ಹೆಚ್ಚು ವಿಶ್ವಾಸಾರ್ಹ ಮತ್ತು ಹೆಚ್ಚು ನಂಬಿಗಸ್ತ ಸಂಸ್ಥೆಯನ್ನಾಗಿ ಮಾಡಬೇಕಾದಂತಹ ಸವಾಲುಗಳು ಸಹ ಭಾರತಕ್ಕಿದೆ. ಭಾರತದಲ್ಲಿ ಎಸ್ಪಿಜಿ ಯಾವಾಗ ಪ್ರಾರಂಭವಾಯಿತು? ಪ್ರಧಾನಿ ಹಾಗೂ ಅವರ ಕುಟುಂಬದ ರಕ್ಷಣೆಯಲ್ಲಿ ಇದು ಯಾವ ರೀತಿ ಮಹತ್ವದ ಪಾತ್ರ ವಹಿಸುತ್ತೆ? ಇಲ್ಲಿದೆ ಡೀಟೇಲ್ಸ್. ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬಕ್ಕೆ ಭಾರತದಲ್ಲಿ ಎಸ್ಪಿಜಿ, ಸ್ಪೆಷಲ್ ಪ್ರೊಟೆಕ್ಷನ್ ಸರ್ವಿಸ್ ಎನ್ನುವಂತ ಏಜೆನ್ಸಿಯಿಂದ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಸುಮಾರು 3,000 ಸಿಬ್ಬಂದಿಗಳು ಶ್ವಾನದಳದ ಸಹಿತ ಈ ಏಜೆನ್ಸಿಯಲ್ಲಿ ಇವೆ. ಪ್ರಧಾನಿ ಮತ್ತು ಪ್ರಧಾನಿ ಕುಟುಂಬದ ರಕ್ಷಣೆ ಹೊಣೆ ಈ ಎಸ್ಪಿಜಿ. ಈ ಎಸ್ಪಿಜಿ ಯಾವಾಗ ರಚನೆ ಆಯ್ತು ಅಂತ ನಾವು ಯೋಚನೆ ಮಾಡಿದ್ರೆ 1984 ಅಕ್ಟೋಬರ್ 31ರಂದು ಭಾರತದಲ್ಲಿ ಒಂದು ದೊಡ್ಡ ದುರಂತ ಆಗ್ತದೆ. ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಅವರ ಅಂಗರಕ್ಷಕರಾದಂತ ಸತ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಎನ್ನುವಂತ ಇಬ್ಬರು ತೀರಾ ಹತ್ತಿರದಿಂದ ಗುಂಡಿಕ್ಕಿ ಸಾಯಿಸ್ತಾರೆ. ಬಹುಶಃ ಭಾರತೀಯ ಭದ್ರತಾ ವ್ಯವಸ್ಥೆಯ ಮೇಲೆ ಇದೊಂದು ದೊಡ್ಡ ಕಳಂಕ ಮತ್ತು ದೊಡ್ಡ ಪ್ರಶ್ನೆಯನ್ನು ನಿರ್ಮಾಣ ಮಾಡುತ್ತೆ. ಒಬ್ಬ ಪ್ರಧಾನಿ ಅವರ ಅಂಗರಕ್ಷಕರಿಂದಲೇ ಹತ್ಯೆಗೆ ಒಳಗಾಗ್ತಾರಂದ್ರೆ ಸಾಮಾನ್ಯ ಜನರಿಗೆ ಯಾವ ರೀತಿ ರಕ್ಷಣೆ ಸಿಗಬಹುದು ಎನ್ನುವಂತ ಪ್ರಶ್ನೆ ಇಡೀ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೂ ಸಹ ಚರ್ಚೆಗೆ ಕಾರಣ ಆಗ್ತದೆ. ಆ ಸಂದರ್ಭದಲ್ಲಿ 1985ರಲ್ಲಿ ಈ ಎಸ್ಪಿಜಿ ಎನ್ನುವಂತ ವಿಶೇಷ ಭದ್ರತಾ ಪಡೆಯನ್ನು ನಾವು ಭಾರತ ರಚನೆ ಮಾಡುತ್ತೆ. ಸುಮಾರು 3,000 ಸಿಬ್ಬಂದಿಗಳನ್ನು ಅದಕ್ಕೆ ನಿಯೋಜನೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬ ಇಡೀ ರಕ್ಷಣೆ ಹೊಣೆಯನ್ನು ಎಸ್ಪಿಜಿಗೆ ವಹಿಸಿಕೊಡಲಾಗಿದೆ. ಈ ಎಸ್ಪಿಜಿಗೆ 1988ರಲ್ಲಿ ಕಾನೂನಿನ ಮಾನ್ಯತೆಯನ್ನು ಸಹ ಕೇಂದ್ರ ಸರ್ಕಾರ ನೀಡಿದೆ. ಇಡೀ ಈ ಎಸ್ಪಿಜಿ ಪ್ರಧಾನಮಂತ್ರಿ ಅಧೀನದಲ್ಲಿ ಇರುವಂತ ಸಂಸ್ಥೆ, ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ. ಹಾಗೆ ನೋಡಿದರೆ ಇವತ್ತು ಜಗತ್ತಿನಲ್ಲಿ ವಿವಿಧ ದೇಶಗಳಲ್ಲಿ ಪ್ರಧಾನಿ ಮತ್ತು ಅಲ್ಲಿ ಅಧ್ಯಕ್ಷರಿಗೆ ನೀಡುತ್ತಿರುವ ಇರುವಂತಹ ಭದ್ರತೆಯನ್ನು ನಾವು ಗಮನಿಸಿದ್ರೆ ಇಡೀ ವಿಶ್ವದಲ್ಲಿ ಎಸ್ಪಿಜಿಗೆ ಅದರದೇ ಆದ ಘನತೆ ಇದೆ, ಅದರದೇ ಆದ ವಿಶ್ವಾಸಾರ್ಹತೆ ಇದೆ. ಜಗತ್ತಿನಲ್ಲಿ ಅತ್ಯಂತ ವಿಶ್ವಾಸಾರ್ಹ ಭದ್ರತಾ ವ್ಯವಸ್ಥೆ ಏನಾದ್ರೂ ಇದ್ರೆ ಅದು ಎಸ್ಪಿಜಿ ಎನ್ನುವಂತ ಒಂದು ಮಾನ್ಯತೆ ಮತ್ತು ಗೌರವ ನಮಗಿದೆ. ಆದ್ರೂ ಸಹ ಇವತ್ತು ವಿಶ್ವ
ಭಯೋತ್ಪಾದನೆ ಮತ್ತು ಉಗ್ರ ಚಟುವಟಿಕೆ ಕಾರಣದಿಂದಾಗಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಈ ಸವಾಲುಗಳಿಂದ ಭಾರತ ಏನು ಹೊರತಾಗಿಲ್ಲ. ಭಾರತವೂ ಸಹ ದಿನದಿಂದ ದಿನಕ್ಕೆ ಹೊಸ ಹೊಸ ಸವಾಲುಗಳಿಗೆ ಒಡ್ಡಿಕೊಳ್ತಾ ಇದೆ. ಪ್ರಧಾನಮಂತ್ರಿ ಸಹಿತ ಅನೇಕ ಗಣ್ಯರಿಗೆ ಎಷ್ಟು ಭದ್ರತೆಯನ್ನು ಕೊಟ್ಟರೂ ಸಹ ಅದರಲ್ಲಿ ಲೋಪಗಳು ಕಾಣ್ತಾ ಇರುವುದನ್ನು ನಾವು ಕಾಣ್ತೀವಿ. SPG ಅಂತ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿಗಳಿಗೆ ಕೊಟ್ರೆ ತದನಂತರದಲ್ಲಿ Z+, ಹೀಗೆ ವಿವಿಧ ಭದ್ರತಾ ಶ್ರೇಣಿಗಳ ವ್ಯವಸ್ಥೆ ನಮ್ಮಲ್ಲಿದೆ. X ಸೇವೆ ಇದೆ, Y ಅನ್ನುವಂತ ಭದ್ರತಾ ಸೇವೆ ಇದೆ, Z+ ಅನ್ನುವಂತ ಭದ್ರತೆಯನ್ನು ಕೊಡ್ತೀವಿ. SPGಯಲ್ಲೂ ಕೂಡ ಹಲವು ಲೋಪದೋಷಗಳಿವೆ. SPG ಹಲವು ಸವಾಲುಗಳನ್ನು ಎದುರಿಸಿದೆ. ಪ್ರಧಾನಮಂತ್ರಿಗೆ ಮಾತ್ರ SPG ಸೌಲಭ್ಯವಿದೆ. ಈ SPG ಸಹ ಭಾರತದಲ್ಲಿ ಹಲವಾರು ಬಾರಿ ಸವಾಲುಗಳಿಗೆ ಮತ್ತು ಈ ರಕ್ಷಣೆಯಲ್ಲಿ ಸ್ವಲ್ಪ ಲೋಪಕ್ಕೆ ಒಳಗಾಗಿದ್ದಿದೆ. 1922ರಲ್ಲಿ ಪಂಜಾಬ್ನ ಫರೀದಾಬಾದ್ ನಲ್ಲಿ ನಡೆದಂತ ಘಟನೆಯನ್ನು ನಾವು ನೋಡಬೇಕು. ಅವಾಗ ಪ್ರಧಾನಿ ತೆರಳುತ್ತಿದ್ದ ವಾಹನವೊಂದು ಅಲ್ಲಿ ಸೇತುವೆ ಮೇಲೆ ತಿಳುಕು ಬೀಳುತ್ತೆ. ಆ ಸಂದರ್ಭದಲ್ಲಿ ಪ್ರಧಾನಿಯ ಭದ್ರತೆಗೆ ದೊಡ್ಡ ಗಂಡಾಂತರ ಎದುರಾಗಿರುವುದನ್ನು ನಾವು ಕಾಣ್ತೀವಿ. ಆದ್ರೆ ನಂತರದಲ್ಲಿ ಭದ್ರತಾ ಸಿಬ್ಬಂದಿಗಳು ಈ ಸಮಸ್ಯೆಯನ್ನು ನಿವಾರಿಸಿದ್ರು. ಆದರೂ ಸಹ ಒಬ್ಬ ಪ್ರಧಾನಿ ಪಂಜಾಬ್ನಂತ ಒಂದು ಸೂಕ್ಷ್ಮ ವಲಯದಲ್ಲಿ ಸಂಚರಿಸುವಾಗ ಅದು ಸಹ ಸೇತುವೆ ಮೇಲೆ ಅವರ ವಾಹನ ಮಧ್ಯದಲ್ಲಿ ಸಿಲುಕಿ ಬೀಳುವಂತ ಒಂದು ವ್ಯವಸ್ಥೆ ಹೇಗೆ ನಿರ್ಮಾಣ ಆಯಿತು ಅನ್ನುವಂತ ಪ್ರಶ್ನೆಗೆ ಇನ್ನೂ ಸಹ ಉತ್ತರ ಸಿಕ್ಕಿಲ್ಲ. ಇದರ ಹೊಣೆಯನ್ನು ಅಲ್ಲಿಯ ರಾಜ್ಯ ಸರ್ಕಾರದ ಮೇಲೆ ಪೊಲೀಸರು ಮತ್ತು ನಮ್ಮ ರಕ್ಷಣಾ ಸಿಬ್ಬಂದಿಗಳು ಹಾಕ್ತಾ ಇರೋದ್ರು. ಈ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಏನಾಯ್ತು, ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಸಂದರ್ಭದಲ್ಲಿ ಹೋದಾಗ ಒಂದೆರಡು ಕಡೆ ಲೋಪಗಳಾಗಿವೆ. ಒಂದು ಕಡೆ ಪ್ರಧಾನಿ ಕಾರಿನ ಮೇಲೆ ಚಪ್ಪಲಿ ಎಸೆಯಲಾಯಿತು ಅನ್ನುವಂತ ಮಾತು ಕೇಳಿ ಬಂದಿತ್ತು. ಇನ್ನೊಮ್ಮೆ ಒಬ್ಬ ರಕ್ಷಣೆಯಿಂದ ಹೊರಬಂದು ಪ್ರಧಾನಿ ಕಾರನ್ನು ಎದುರುಗಡೆ ಪ್ರತ್ಯಕ್ಷರಾಗಿದ್ದ. ಬೆಂಗಳೂರಿನಲ್ಲಿ ನಲ್ಪಾಡ್ನಂತ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಅವರ ಸಿಬ್ಬಂದಿಗಳು ಪ್ರಧಾನಿ ಕಾರ್ನ ಎದುರುಗಡೆ ಬರ್ಲಿಕ್ಕೆ ಭದ್ರತಾ ವ್ಯವಸ್ಥೆಯನ್ನು ದಾಟಿ ಒಳಗೆ ಬಂದಂತ ಘಟನೆಗಳು ನಡೆದಿವೆ. ಈ ಕಾರಣಕ್ಕಾಗಿ SPG ಇನ್ನಷ್ಟು ಭದ್ರ ಆಗ್ಬೇಕು, ಇನ್ನಷ್ಟು ವಿಶ್ವಾಸಾರ್ಹತೆ ಆಗ್ಬೇಕು. SPGಯನ್ನು ಆಧುನಿಕೀಕರಣಗೊಳಿಸುವಂತ ಮತ್ತು ಯಾವುದೇ ಲೋಪಗಳು ಕಾಣಿಸಿಕೊಳ್ಳದಂತೆ ಅದನ್ನು ಪುನರ್ ರಚನೆ ಮಾಡುವಂತ ಸವಾಲು ಖಂಡಿತವಾಗಿಯೂ ನಮ್ಮ ಭಾರತಕ್ಕಿದೆ. ಭಾರತದ ಬೆಳವಣಿಗೆ ಬಗ್ಗೆ ಹಲವರಿಗೆ ಕಾಕದೃಷ್ಟಿ ಇದೆ. ಹೀಗಾಗಿ ದೇಶದ ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಜಾಗೃತಿ ವಹಿಸಬೇಕಿದೆ. ಈ ಬಗ್ಗೆ ವಿಠಲ್ ದಾಸ್ ಅವರ ವಿವರಣೆ ಹೀಗಿದೆ. ಭವಿಷ್ಯತ್ನಲ್ಲಿ ಭಾರತ ವಿಶ್ವದಲ್ಲಿ ಅತಿ ಅಗ್ರಗಣ್ಯ ದೇಶಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಡುತ್ತೆ. ಭಾರತದ ಪ್ರಧಾನಿ ಇಡೀ ವಿಶ್ವ ನಾಯಕರಾಗ್ತಾ ಇದ್ದಾರೆ. ಭಾರತದ ಸುತ್ತಮುತ್ತಲಿರುವಂತ ಅನೇಕ ನೆರೆಯ ರಾಷ್ಟ್ರಗಳಲ್ಲಿ ಭಾರತದ ಬೆಳವಣಿಗೆ ಬಗ್ಗೆ, ಭಾರತದ ಆರ್ಥಿಕ ಬೆಳವಣಿಗೆ ಆಯಿತು, ಭಾರತದ ಮಾನವ ಸಂಪನ್ಮೂಲಗಳ ಬೆಳವಣಿಗೆ ಆಯಿತು, ಇವೆಲ್ಲ ದೃಷ್ಟಿಗಳಿಂದ ಭಾರತದ ಮೇಲೆ ಒಂತರಹ ಕಾಕದೃಷ್ಟಿ ಇದೆ. ಭಾರತ ಬೆಳವಣಿಗೆ ಅವರು ಯಾರಿಗೂ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಜೊತೆಗೆ ಯಾರು ದೊಡ್ಡಣ್ಣ ಅಂತ ಕರೆದುಕೊಳ್ಳುತ್ತಿದ್ರು ಅಮೆರಿಕ ಮತ್ತು ರಷ್ಯಾ, ಇವೆರಡೂ ದೇಶಗಳು ಇವತ್ತು ಆರ್ಥಿಕವಾಗಿ ಸೊರಗ್ತಾ ಇವೆ, ತಮ್ಮ ಸ್ಥಾನಮಾನವನ್ನು ಕುಗ್ಗಿಸಿಕೊಳ್ತಾ ಇವೆ. ಇಡೀ ವಿಶ್ವದಲ್ಲಿ ಇವತ್ತು ಯುದ್ಧಗ್ರಸ್ತ ಸನ್ನಿವೇಶ ನಿರ್ಮಾಣ ಆಗ್ತದೆ. ಆ ಎಲ್ಲ ಸನ್ನಿವೇಶಕ್ಕೆ ಮುಂಚೂಣಿಯಾಗಿ ನಿಂತು ಪರಿಹಾರ ಒದಗಿಸಬೇಕಾದಂತ ಒಂದು ನಾಯಕತ್ವ ಭಾರತ ವಹಿಸಬೇಕಾದಂತ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಈ ಸಂದರ್ಭದಲ್ಲಿ ದುಷ್ಟ ಶಕ್ತಿಗಳು, ಉಗ್ರ ಶಕ್ತಿಗಳು ಭಾರತದ ಬೆಳವಣಿಗೆಯನ್ನು ಸಹಿಸಿದಂತ ವ್ಯವಸ್ಥೆ ನಮ್ಮ ದೇಶದ ಪ್ರಧಾನಿ ಮತ್ತು ಅಗ್ರ ಗಣ್ಯ ನಾಯಕರ ಚಲನವಲನದ ಮೇಲೆ ಸದಾ ಕಣ್ಣಿಡುವುದರಲ್ಲಿ ಸಂಶಯವಿಲ್ಲ. ಹೀಗಾಗಿ ಟ್ರಂಪ್ ಮೇಲೆ ನಡೆದಂತ ದಾಳಿ ಇಡೀ ವಿಶ್ವದಲ್ಲಿ
ಹೇಗೆ ಸಂಚಲನ ಮೂಡಿಸ್ತೋ ಭಾರತದಲ್ಲೂ ಸಹ ಈ ಬಗ್ಗೆ ಆತ್ಮಾವಲೋಕನಕ್ಕೆ ನಮ್ಮ ಭದ್ರತಾ ವ್ಯವಸ್ಥೆಯ ಇನ್ನಷ್ಟು ವಿಶ್ವಾಸಾರ್ಹತೆಗೆ ಇನ್ನಷ್ಟು ಸೌಲಭ್ಯ ಮತ್ತು ಸೌಕರ್ಯಗಳಿಂದ ಯಾವುದೇ ಲೋಪಕ್ಕೆ ಆಸ್ಪದವಿಲ್ಲದಂತೆ ಪುನರ್ ನಿರ್ಮಾಣ ಮಾಡುವಂತ ಪುನರ್ಘಟನೆ ಮಾಡುವಂತ ಒಂದು ಸವಾಲು ನಮ್ಮ ಎದುರುಗಡೆ ಇದೆ. ಈ ದಿಶೆಯಲ್ಲಿ ಪ್ರಯತ್ನ ಸಾಗ್ಬೇಕೆನ್ನೋದು ಅನೇಕ ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯವೂ ಹೌದು. ಈ ದಿಶೆಯಲ್ಲಿ ಚಿಂತನೆ ನಡೀಲಿ ಅನ್ನೋದು ಭಾರತ ದೇಶವಾಸಿಗಳ ಆಶಯ. ಇಂದಿರಾ ಗಾಂಧಿ ಹತ್ಯೆ ಅಂತ, ರಾಜೀವ್ ಗಾಂಧಿ ಹತ್ಯೆ ಅಂತ ಇಂಥ ಘಟನೆಗಳು ಭಾರತದಲ್ಲಿ ಮತ್ತೆ ಮರುಕಳಿಸಲು ಅವಕಾಶವಾಗದಂತೆ ನಮ್ಮ ಭದ್ರತಾ ವ್ಯವಸ್ಥೆಗೆ ಹೊಸ ಸ್ಪರ್ಶ ನೀಡುವ ಪ್ರಯತ್ನ ನಡೆಯಲಿ ಅನ್ನೋದು ನಮ್ಮೆಲ್ಲರ ಆಶೆ. ಎಸ್ಪಿಜಿ ದೇಶದ ಅತ್ಯುನ್ನತ ಭದ್ರತಾ ಪಡೆ. ಪ್ರಧಾನಿಯವರ ಬೆಂಗಾವಲಾಗಿ ಈ ಪಡೆ ಹಗಲಿರುಳು ಕಾರ್ಯನಿರ್ವಹಿಸುತ್ತಿದೆ. ಎಸ್ಪಿಜಿಯ ಕಾರ್ಯವೈಖರಿಯನ್ನು ಇಡೀ ದೇಶ ಮೆಚ್ಚಲೇಬೇಕು. ತಮ್ಮ ಪ್ರಾಣದ ಹಂಗನ್ನು ತೊರೆದು ಎಸ್ಪಿಜಿ ಪಡೆ ಸೇವೆ ಸಲ್ಲಿಸುತ್ತೆ. ಇಂಥ ಭದ್ರತಾ ಪಡೆಯ ಬಲವನ್ನು ಇನ್ನಷ್ಟು ಹೆಚ್ಚಿಸಬೇಕಾದ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಸಾಗಲಿ ಅನ್ನೋದು ಭಾರತೀಯರ ಆಶಯ.